ದುಬಾಯಿಯಂತಹ ಹೊರದೇಶದಲ್ಲೂ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಯಕ್ಷಗಾನವನ್ನು ಪ್ರದರ್ಶನ ನೀಡುವ ಭಾಗ್ಯ ನನ್ನ ಪಾಲಿಗೊದಗಿದ್ದು ಅವಿಸ್ಮರಣೀಯವೇ ಸರಿ. ನಮಸ್ತೆ, ನನ್ನ ಹೆಸರು ರಕ್ಷಿತಾ ಪ್ರಸಾದ್ ಶೆಟ್ಟಿ. ನಾನು ಮೊದಲಿಗೆ ಸಬ್ಬಣಕೋಡಿ ರಾಮ್ಭಟ್ ಇವರಲ್ಲಿ ಯಕ್ಷಗಾನ ಅಭ್ಯಾಸವನ್ನು ಪ್ರಾರಂಭಿಸಿದೆ. ಅನಂತರ ದೇವಾನಂದ ಭಟ್ ಬೇಳುವ ಇವರಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಮುಂದುವರಿಸಿದೆ. ಮುಂದೆ ಪ್ರಸ್ತುತ ರಕ್ಷಿತ್ ಶೆಟ್ಟಿ ಪಡ್ರೆ ಇವರಲ್ಲಿ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ಪೂರ್ಣಿಮಾ ಯತೀಶ್ರೇ ಇವರ ತಂಡಗಳ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೇನೆ. ಸುಮಾರು 15 ವರ್ಷಗಳಿಂದ ಯಕ್ಷಗಾನ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಹಾಗೆ ಕಿರೀಟ, ಪುಂಡ್ವೇಷ, ಸ್ತ್ರೀವೇಷ ಇವುಗಳನ್ನು ಮಾಡ್ತಾ ಬಂದಿದ್ದೇನೆ. ನಮಸ್ತೆ, ನಿಮ್ಮ ಪರಿಚಯ? ನಮಸ್ತೆ, ನಾನು ಶ್ರೀಮತಿ ಪೂರ್ಣಿಮಾ ಪ್ರಶಾಂತ್ ಶಾಸ್ತ್ರಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಶ್ರೀಮತಿ ಪೂರ್ಣಿಮಾ ಯತೀಶ್ರೇ ಇವರು ನನ್ನ ಯಕ್ಷಗುರುಗಳು. ಸುಮಾರು 10 ವರ್ಷಗಳಿಂದ ಅವರಲ್ಲಿ ಯಕ್ಷಗಾನವನ್ನು ಅಭ್ಯಸಿಸಿ ಅವರ ಜೊತೆಯಲ್ಲಿ ಅವರ ತಂಡದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಮಂಗಳೂರು, ಪುತ್ತೂರು ಹೀಗೆ ಇದರ ಆಸುಪಾಸಿನ ಅನೇಕ ಕ್ಷೇತ್ರಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಮಾತ್ರವಲ್ಲ, ದುಬಾಯಿಯಂತಹ ಹೊರದೇಶದಲ್ಲೂ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಯಕ್ಷಗಾನವನ್ನು ಪ್ರದರ್ಶನ ನೀಡುವ ಭಾಗ್ಯ ನನ್ನ ಪಾಲಿಗೊದಗಿದ್ದು ಅವಿಸ್ಮರಣೀಯವೇ ಸರಿ. ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಮಹಿಳಾ ಸಾಧಕಿಯಾಗಿ, ಯಕ್ಷ ಗುರುವಾಗಿ ಪೂರ್ಣಿಮಾ ಯತೀಶ್ರೇ ಅವರ ಒಂದು ಗುಣವೇ ನಮ್ಮೆಲ್ಲರನ್ನು ಆಕರ್ಷಿಸುವಂತಹ ವಿಚಾರ. ಚಿಕ್ಕ ಪ್ರಾಯದಿಂದ ಹಿಡಿದು ಹಿರಿಯ ಕಲಾವಿದರ ಜೊತೆಯೂ ಒಂದೇ ರೀತಿಯ ಪ್ರೀತಿಯ ವ್ಯವಹಾರವನ್ನು ಇಟ್ಟುಕೊಂಡು ಪ್ರತಿಯೊಬ್ಬರನ್ನು ಒಂದೇ ಸಮಾನವಾಗಿ ಕಾಣುವಂತಹ ಅವರ ಗುಣ ಅಭೂತಪೂರ್ವ. ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಹಂಚುತ್ತಾ, ಪ್ರತಿಯೊಬ್ಬರಿಂದಲೂ ಪ್ರೀತಿಯನ್ನು ಬಯಸುತ್ತಾ ಯಕ್ಷಗಾನ ಕ್ಷೇತ್ರಕ್ಕೆ ಅನೇಕ ಕಲಾವಿದರನ್ನು ನೀಡಿದ ಕೊಡುಗೆ ನಮ್ಮ ಗುರುಗಳಾದ ಪೂರ್ಣಿಮಾ ಯತೀಶ್ರೇ ಅವರದ್ದು. ಧನ್ಯವಾದಗಳು. ನಮಸ್ತೆ, ನಿಮಗೂ ಕೂಡ ನಮಸ್ತೆ, ನನ್ನ ಹೆಸರು ಪೂಜಾ ಯುವಾಚಾರ್ಯ. ನಾನು 17 ವರ್ಷದಿಂದ ಯಕ್ಷಗಾನವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ನಡೆಯುತ್ತಿರುವಂತಹ ಸುದರ್ಶನ ಗರ್ವಭಂಗ ಹಾಗೂ ಭಾರ್ಗವ ವಿಜಯ ಎನ್ನುವಂತಹ ಪ್ರಸಂಗದಲ್ಲಿ ಭಾರ್ಗವನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ. ಸತತ 8 ವರ್ಷಗಳಿಂದ ನಾನು ಮುಂಬೈ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡವಳು. ಈ ಮಹಿಳಾ ಯಕ್ಷಗಾನದಲ್ಲಿ ಇದು ನನ್ನ ಮೊದಲ ಪಯಣ. ಇದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟವರು ಶ್ರೀಮತಿ ಪೂರ್ಣಿಮಾ ಯತೀಶ್ರೇ ಅವರು. ಸೊ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ತೆ, ನನ್ನ ಹೆಸರು ಸಾಕ್ಷಾ. ನನ್ನ ತಾಯಿಯೇ ನನ್ನ ಗುರು. ಅದು ಬಹಳ ಹೆಮ್ಮೆಯ ವಿಷಯ ನನಗೆ. ಮತ್ತೆ ನೀವು ಯಾವ ಏಜಿನಲ್ಲಿ ಆರಂಭಿಸಿದ್ರಿ? 3 ವರ್ಷ ಮಗು ಇರುವಾಗಲೇ ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಎಲ್ಲ ವೇಷಗಳು ಮಾಡುತ್ತೇನೆ. ಬಣ್ಣದ ವೇಷ, ಕಿರೀಟ, ಪುಂಡು ವೇಷ, ಸ್ತ್ರೀ ವೇಷ, ಮತ್ತೆ ತುಂಬ ಪ್ರೈಸ್ ಎಲ್ಲ ಸಿಕ್ಕಿದೆ. ನಮಸ್ತೆ. ನಮಸ್ತೆ, ನನ್ನ ಹೆಸರು ದೀಕ್ಷಾ ಎಂ ಶೆಟ್ಟಿ. ನಾನು JSS ಅಕಾಡೆಮಿ ಫಾರ್ ಎಜುಕೇಷನ್ ರಿಸರ್ಚ್ ಮೈಸೂರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಯಕ್ಷಗಾನಕ್ಕೆ ಜಾಯಿನ್ ಆಗಿ ಒಂದು ಆಲ್ಮೋಸ್ಟ್ 20+ ಇಯರ್ಸ್ ಆಯಿತು. ಪೂರ್ಣಿಮಾ ಯತೀಶ್ರೇ ಅವರೇ ನನ್ನ ಅತ್ತೆ. ಹಾಗಾಗಿ ಅವರಿಂದಲೇ ಅವರು ನನಗೆ ಸ್ಕೂಲಲ್ಲಿರುವಾಗಲೇ, ಅಂದರೆ LKG UKG ಅಲ್ಲಿರುವಾಗ ಫ್ಯಾನ್ಸಿ ಡ್ರೆಸ್ಸಿಗೆ ಹಾಕೋದು, ಛದ್ಮ ವೇಷಕ್ಕೆ ಹಾಕೋದು ಅವರೆಲ್ಲ ಟ್ರೈನ್ ಮಾಡ್ತಾಯಿದ್ರು. ಸೊ ಆ ಇಯರಿಂದ ಸ್ಟಾರ್ಟ್ ಮಾಡಿದ್ದರಿಂದ ಈಗ ತನಕ ಕಲಿತಾ ಇದ್ದೀನಿ. ಯಾಕೆಂದರೆ ಈಗ ತನಕ ಯಕ್ಷಗಾನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ತುಂಬ ಹೆಮ್ಮೆ ಆಗ್ತಾ ಇದೆ ಯಕ್ಷಗಾನ ಕಲಾವಿದೆ ಆಗಲಿಕ್ಕೆ. ಧನ್ಯವಾದ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ನಿರೀಕ್ಷಾ. ನಾನು ಇಂದು ಮಾಡಿದಂತಹ ಪಾತ್ರ ಸುದರ್ಶನ. ಹಾಗೆ ಇದು ನನ್ನ 2ನೇ ವರ್ಷದ ಮುಂಬೈ ಯಾತ್ರೆ. ಕಳೆದ 7ರಿಂದ 8 ವರ್ಷಗಳಿಂದ ಯಕ್ಷಗಾನ ಕಲಿಯುತ್ತಿದ್ದು ಈ ಮುಂಬೈಯಲ್ಲಿ ನಡೆಯುವಂತಹ
6 ದಿನದ ಯಕ್ಷಗಾನ ಪ್ರದರ್ಶನ ನನಗೊಂದು ಒಳ್ಳೆಯ ಅವಕಾಶ. ಹಾಗೆ ಇದನ್ನು ನನಗಿತ್ತಂತಹ ನನ್ನ ಗುರುಗಳಾದಂತಹ ಪೂರ್ಣಿಮಾ ಯತೀಶ್ರೈ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.